ಸಂಘಟನೆ ಹೆಸರು ಹೇಳ್ಕೊಂಡು ರೋಲ್ ಕಾಲ್. ಯಶಸ್ ವಿದ್ಯಾ ಕೇಂದ್ರ ಶಾಲೆಗೆ ಬಂದಿರುವ ಸಂಘಟನೆಯವರು ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆ ಹೆಸರಿನಲ್ಲಿ ರೋಲ್ ಕಾಲ್ಗೆ ಇಳಿದಿದ್ದಾರೆ. ಈ ಸಂಘಟನೆಯವರು ದುಡ್ಡು ಕೊಡದಿದ್ರೆ ನಿಮ್ಮ ಶಾಲೆಯ ಮರ್ಯಾದೆ ಕಳಿತೀವಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದಾರೆ. 4-5 ಜನರ ತಂಡ ಕಟ್ಟಿಕೊಂಡು ಬಂದು ಶಾಲೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಮಗುವಿನ ಹೆಸರೇಳಿಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಸಂಘಟನೆ ಹೆಸರು ಹೇಳ್ಕೊಂಡು ರೋಲ್ ಕಾಲ್. ಯಶಸ್ ವಿದ್ಯಾ ಕೇಂದ್ರ ಶಾಲೆಗೆ ಬಂದಿರುವ ಸಂಘಟನೆಯವರು ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆ ಹೆಸರಿನಲ್ಲಿ ರೋಲ್ ಕಾಲ್ಗೆ ಇಳಿದಿದ್ದಾರೆ. ಈ ಸಂಘಟನೆಯವರು ದುಡ್ಡು ಕೊಡದಿದ್ರೆ ನಿಮ್ಮ ಶಾಲೆಯ ಮರ್ಯಾದೆ ಕಳಿತೀವಿ ಅಂತಲೂ ಕೂಡ ಬೆದರಿಕೆ ಹಾಕಿದ್ದಾರೆ. 4-5 ಜನರ ತಂಡ ಕಟ್ಟಿಕೊಂಡು ಬಂದು ಶಾಲೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಮಗುವಿನ ಹೆಸರೇಳಿಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಕರ್ನಾಟಕ ಪ್ರದೇಶ ಸಾಮಾನ್ಯ ನಾಗರಿಕರ ಧ್ವನಿ ವೇದಿಕೆಯ ರಾಜ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ ಶಾಲೆಯ ಆಡಳಿತ ಮಂಡಳಿ. ಸರ್, ಅದ್ಯಾವುದೋ ಒಂದು ರಕ್ಷಣಾ ವೇದಿಕೆ ಅಂತೇನೋ ಕರ್ನಾಟಕ ಪ್ರದೇಶ ನಾಗರಿಕ ಧ್ವನಿ ಸಮಿತಿ ಅಂತೇನೋ ಅದನ್ನ ಒಂದು 7-8 ಜನ ಬಂದಿದ್ರು. 7-8 ಜನ ಬಂದು ಮಾತಾಡ್ತಾ ಇದ್ದಾರೆ. ಏಕಾಏಕಿ ಬಂದಿದ್ದಾರೆ ಒಳಗಡೆ, ಆಫೀಸ್ ಒಳಗಡೆ ಬಂದು ಹಾಗೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಏನು ಎಷ್ಟು ಎಂತಿದೆ, ಏನು ಅಂತ ಏನೇನೋ ಎಲ್ಲ ಕೇಳ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ಯಾವ್ದು ಆನ್ಸರ್ ಮಾಡಬೇಕಾಗಿತ್ತು ಮಾಡಿದ್ವಿ. ಬಟ್ ಅದೇ ಈ ಥರ ತುಂಬ ಹೊತ್ತಾದರೂ ಏನು ಹೇಳಿದ್ರು ಅವ್ರಿಗೆ ಹೋಗಲಿಲ್ಲ. ಸರ್, ಅದು ವಿಚಾರ ಬಂದು ಒಂದು ಮಗುದು TC ಇದೆ. TC ವಿಚಾರವಾಗಿ ಆ ಮಗುದು ಏನಾಗಿದೆ ಅಂದರೆ ಹೋದ ವರ್ಷದ ಫೀಸ್ ಕಟ್ಟಿಲ್ಲ. ನಾವು ಫೀಸ್ ಕಟ್ಟಿ ತೊಗೊಂಡೋಗಿ ಅಂತ ಅಷ್ಟೇ, ನಾವು TC ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ ಸರ್. ಫೀಸ್ ಕ್ಲಿಯರ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀವಿ ಅವ್ರಿಗೆ. ಸರ್, ಆ್ಯಕ್ಚುಲಿ 2 ಮಕ್ಕಳಿದ್ದಾರೆ. ಅದರಲ್ಲಿ ಒಂದು ಮಗುದು ನಾವು ಫೀಸ್ ಕೇಳೇ ಇಲ್ಲ, ಫ್ರೀಯಾಗಿ ಓದಿಸಿರೋದು. ಇನ್ನೊಂದು ಮಗುದು ಹುಡುಗನ್ ಮಾತ್ರ ಹೇಳ್ತಾ ಇದ್ದೀವಿ. ಅದು 1 ವರ್ಷ ಪೂರ್ತಿ ನಾವು ಯಾವುದೇ ಟೆಸ್ಟನ್ನು ಹೋಲ್ಡ್ ಮಾಡಿಲ್ಲ, ಎಕ್ಸಾಮ್ ಹೋಲ್ಡ್ ಮಾಡಿಲ್ಲ, ಎಲ್ಲ ಕೊಟ್ಟಿದ್ದೀವಿ ಸರ್. ನಮ್ಮ ಕಡೆಯಿಂದ ಏನೇನು ಸಹಕಾರ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಪೇರೆಂಟ್ ಫೀಸ್ ಕಟ್ಟದೇ ಇದ್ರು ನಮ್ಮ ಹತ್ರ ಬಂದು ಪರ್ಮಿಷನ್ ತೊಗೊಂಡಿಲ್ಲ ಅಂದರೂ ಮಗುಗೆ ಎಕ್ಸಾಮ್ ಕೊಟ್ಟಿದ್ದೀವಿ. ಮತ್ತು ಎಕ್ಸಾಮಲ್ಲಿ ಪಾಸು ಆಗಿದ್ದಾನೆ, ಎಲ್ಲ ರಿಸಲ್ಟ್ ಕೊಟ್ಟಿದ್ದೀವಿ, ಎಲ್ಲ ಆಗಿದೆ ಸರ್. ನಾವು ಈಗ ಬಂದಿದ್ದಾರೆ ಅವರು TCಗೆ ಬಂದಾಗ ನಾವು TC ಬ್ಯಾಲೆನ್ಸ್ ಇದೆ ಮೇಡಮ್, ಕ್ಲಿಯರ್ ಮಾಡಿ ಅಂತ ಅಷ್ಟೇ ನಾವು ಹೇಳಿರೋದು, ಬೇರೆ ಇನ್ನೇನು ನಾವು ಹೇಳಿಲ್ಲ. ಅದಕ್ಕೆ ಅವ್ರು ಬಂದು ಹಾಗೆ ಎಲ್ಲ ಮಾತಾಡ್ತಾ ಇದ್ರು. ಹಾಂ ಸರ್, ಈ ಥರ ಆಗಿತ್ತು, ಅವರೆಲ್ಲ ಬಂದಿದ್ರಲ್ಲ, ಬಂದೆಲ್ಲ ಮಾತಾಡಿದ್ರಲ್ವಾ. ಸೊ ಈ ಥರ ಆಗಿತ್ತು ಸರ್, ಸ್ಕೂಲ್ ಹತ್ರ ಹಿಂಗೆಲ್ಲ ಬಂದು ಸ್ವಲ್ಪ ಮಾತಾಡಿದ್ರು ಈ ಥರ ಅಂತೆಲ್ಲ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ. ಬಟ್ ಇಲ್ಲಿ ಸರ್ ಏನೋ ತೊಗೊಳ್ತಾ ಇಲ್ಲ, ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಸರ್. ಅದೇನೋ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಫರ್ದರ್ ಏನಿದೆ ಅದನ್ನು ಇದು ಮಾಡಿ, ಬಟ್ ತೊಗೊಳಕ್ಕಾಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಸರ್.